ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಅದಕ್ಕೂ ಮೊದಲು ಈ ಹಿಂದ್ಗಡೆ ಬರ್ತಾ ಇರುವಂತಹ ಈ ಒಂದು ಡೈರೆಕ್ಟ್ ಲೈಟನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಅಲ್ಲಿ ಏನಾದರೂ ಫೋಟೋಸ್ ಹಾಕಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸದ್ಯಕ್ಕೆ ಡೈರೆಕ್ಟಾಗಿ ವಿಷಯಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಅಗ್ನಿ ಪರೀಕ್ಷೆ ಯಾವಾಗ? ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರೋಕ್ಕಿಂತ ಮೊದಲು ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ರಲ್ವಾ? ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೊ ಅದು ಮೊದಲನೇ ಕ್ವೆಶ್ಚನ್. ಇನ್ನು ಎಷ್ಟು ಜನ ಆ ಒಂದು ಅಗ್ನಿ ಪರೀಕ್ಷೆನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ? ಎಷ್ಟು ಜನ ಅದರಲ್ಲಿ ಕಂಟೆಸ್ಟೆಂಟ್ಗಳು ಇರ್ತಾರೆ? ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಬಂದವರು ಎಷ್ಟು ಜನ ಇರ್ತಾರೆ? ನೆಕ್ಸ್ಟ್ ಯಾರೆಲ್ಲ ಜಡ್ಜಸ್ ಇರ್ತಾರೆ? ಸೊ ಇದು ಕೂಡ ಒಂದು ಕ್ವೆಶ್ಚನ್ ಇದೆ. ಜೊತೆಗೆ ಆಂಕರ್ ಯಾರು ಇರ್ತಾರೆ? ಇದರ ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಯಾವಾಗ ಸ್ಟಾರ್ಟ್ ಆಗುತ್ತೆ? ಈ ಒಂದು ವಿಷಯ ಕೂಡ ಇದೆ. ಇದರ ಜೊತೆಗೆ ಬಿಗ್ ಬಾಸ್‌ನ ವಿನ್ನರ್‌ಗೆ ಸಿಗುವಂತಹ ಪ್ರೈಸ್ ಮನಿ ಏನಿದೆ ಅದನ್ನ ಜಾಸ್ತಿ ಮಾಡ್ತಾರಾ? ಆ ಒಂದು ಕ್ವೆಶ್ಚನ್ ಕೂಡ ಇದೆ. ಸೊ ಇವಿಷ್ಟಕ್ಕೂ ಕೂಡ ಈ ವಿಡಿಯೋದಲ್ಲಿ ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಮೊದಲನೇದು ಅಗ್ನಿ ಪರೀಕ್ಷೆ ಯಾವಾಗ? ಆದಷ್ಟು ಬೇಗ, ಇವತ್ತು ಶುಕ್ರವಾರ. ಸೊ ನಾನು ವಿಡಿಯೋ ಮಾಡ್ತಾ ಇರೋದು ಜುಲೈ 10ಕ್ಕೆ. ನಾಳೆ ಅಥವಾ ನಾಡ್ದು 100% ಒಂದು ಪ್ರೋಮೋ ಬರುತ್ತೆ. ಅಗ್ನಿ ಪರೀಕ್ಷೆ ಯಾವಾಗ ಅನ್ನೋದನ್ನ ರಿವೀಲ್ ಮಾಡುವಂತಹ ಪ್ರೋಮೋ ಅದಾಗಿರುತ್ತೆ. ಅಥವಾ ಸೋಮವಾರ ಲಾಂಚ್ ಆದ್ರೂ ಆಗಬಹುದು. ಬಟ್ ನನ್ನ ಒಂದು ಅಸಂಪ್ಷನ್ ಅಥವಾ ನನಗೆ ಸಿಕ್ಕಿರೋ ಕೆಲವೊಂದಿಷ್ಟು ಮಾಹಿತಿಯ ಪ್ರಕಾರ ಈ ಶನಿವಾರ ಅಥವಾ ರವಿವಾರವೇ ಪ್ರೋಮೋ ಬರುತ್ತೆ. ಹಾಗೇನೆ ಆಲ್ಮೋಸ್ಟ್ ಈ ತಿಂಗಳ ಎಂಡಲ್ಲಿ ಅಂದರೆ 25 ಅಥವಾ 26 ಶನಿವಾರ ಮತ್ತು ರವಿವಾರ ಆಗುತ್ತೆ. ಆವಾಗ ಬರಬಹುದು. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಆಗಸ್ಟ್ 1 ಮತ್ತು 2ಕ್ಕೆ ಲಾಂಚ್ ಆಗೋ ಚಾನ್ಸಸ್ ಇದೆ. ಆಗಸ್ಟ್ 1 ಶನಿವಾರ ಆಗುತ್ತೆ, 2ನೇ ತಾರೀಕು ರವಿವಾರ. ಸೊ ಎರಡರಲ್ಲಿ ಒಂದಿನ ನನ್ನ ಪ್ರಕಾರ ಆಗಸ್ಟ್ 2ಕ್ಕೆ ಲಾಂಚ್ ಆಗಬಹುದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ? ಈ ಒಂದು ಅಗ್ನಿ ಪರೀಕ್ಷೆ ಅನ್ನುವಂತಹ ಕಾನ್ಸೆಪ್ಟ್ಗೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈಗಾಗಲೇ ಸಬ್ಮಿಟ್ ಕೂಡ ಮಾಡಿದ್ದಾರೆ. ಅಂದರೆ ವಿಡಿಯೋ ಮಾಡಿ ಸಬ್ಮಿಟ್ ಕೂಡ ಮಾಡಿದ್ದಾರೆ. ಬಿಗ್ ಬಾಸ್ ಬರೋದಾದ್ರೆ ನೀವು ಕೂಡ ಅಪೀಲ್ ಮಾಡಬಹುದು ಅಂತ ಹೇಳಿದ್ರಲ್ಲ, ತುಂಬ ಜನ ಅಪೀಲ್ ಮಾಡಿದ್ದಾರೆ. ಜೊತೆಗೆ ವೈಟ್ ಗೋಲ್ಡ್ ಅವರ ಕಡೆಯಿಂದ ಇನ್ನೊಂದು ಚಾನ್ಸ್ ಕೂಡ ಸಿಕ್ಕಿತ್ತು. ಯಾರೆಲ್ಲ ಟ್ರೈ ಮಾಡಿಲ್ವೋ ಅವರು ಟ್ರೈ ಮಾಡಿ ಅಂತ ಹೇಳಿ. ಸೊ ಇವಾಗ ಕರೆಂಟ್ ಬಂತಲ್ವಾ, ಹಾಗೆ ವೈಟ್ ಗೋಲ್ಡ್ ಅವರು ಕೂಡ ಬಂದಿದ್ರು ಇನ್ನೊಂದು ಆಪರ್ಚುನಿಟಿ ತಗೊಳ್ಳಿ ಅಂತ. ಸೊ ತುಂಬ ಜನ ಅವಾಗಲೂ ಕೂಡ ಅಪೀಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಪ್ರೊಸೆಸ್ಸಲ್ಲಿ ಆಲ್ಮೋಸ್ಟ್ ನನಗೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ 70,000ಕ್ಕಿಂತ ಜಾಸ್ತಿ, ಆಲ್ಮೋಸ್ಟ್ 1 ಲಕ್ಷಕ್ಕೆ ಹೋಗಿರ್ಬೋದೇನೋ, ಬಟ್ 70,000ಕ್ಕಿಂತ ಜಾಸ್ತಿ ಅನ್ನೋ ಮಾಹಿತಿ ಅಂತೂ ಇದೆ. ಸೊ 70,000ಕ್ಕಿಂತ ಜಾಸ್ತಿ ಜನ ಅಪೀಲ್ ಮಾಡಿದ್ದಾರೆ, ಅಂದರೆ ಅಪ್ಲೈ ಮಾಡಿದ್ದಾರೆ, ಅಪೀಲ್ ಅಲ್ಲ ಅಪ್ಲೈ ಮಾಡಿದ್ದಾರೆ. ಬಟ್ ಅದರಲ್ಲಿ ಆಲ್ಮೋಸ್ಟ್ ಫಿಲ್ಟರ್ ಆಗಿ ಒಂದು 4ರಿಂದ 5 ಹಂತ ಅಂತೂ ಇರುತ್ತೆ. ಸೊ ಎಲ್ಲರನ್ನ ಸೆಲೆಕ್ಟ್ ಮಾಡ್ತಾ ಕೂತ್ರಂತೂ ಆಗೋದಿಲ್ಲ. ಸೊ ಹೀಗಾಗಿ ಒಂದು 70,000 ಜನ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಕ್ವಾಲಿಟಿಯಾಗಿ ಒಂದು ಬೆಸ್ಟ್ ಆಗಿ ವಿಡಿಯೋ ಮಾಡಿ, ಅಂದರೆ 1000 ಟೇಕನ್ನು ತಗೊಳ್ಳೋದೇನೆ ಒಂದೇ ಟೇಕಲ್ಲಿ ಚೆನ್ನಾಗಿ ಮಾತಾಡಿರೋರನ್ನ ಸೆಲೆಕ್ಟ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಯಾಕಂತಂದರೆ ಇವಾಗ ಕ್ಯಾಮ್ರಾ ಮುಂದೆ ಕೂತು ಮಾತಾಡೋದೇ ಬೇರೆ, ಡೈರೆಕ್ಟಾಗಿ ಪರ್ಸನ್ ಟು ಪರ್ಸನ್ ಮಾತಾಡೋದೇ ಬೇರೆ, ರೀಲ್ಸ್ ಮಾಡೋದೇ ಬೇರೆ. ಸೊ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಬಿಗ್ ಬಾಸ್ಗೆ ಬೇಕಾಗಿರೋದೇನು, ಡೈರೆಕ್ಟಾಗಿ ಅಲ್ಲಿ ಎಲ್ಲರ ಜೊತೆನಲ್ಲಿದ್ದಾಗ ಹೆಂಗೆ ಮಾತಾಡ್ತಾರೆ ಅನ್ನೋದು. ಸೊ ಅವರು ಯುನೀಕ್ನೆಸ್ಸನ್ನು ಅವ್ರು ಮಾತಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಇವ್ರು ಯುನೀಕ್ ಆಗಿದ್ದಾರಾ ಇಲ್ವಾ ಅಂತ. ಸೊ ಸೆಲೆಕ್ಟ್ ಮಾಡ್ತಾರೆ ಅಂಥವ್ರನ್ನ, ಯುನೀಕ್ ಆಗಿರೋರನ್ನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಫಿಲ್ಟರ್ ಆಗುತ್ತೆ. 70,000ದಲ್ಲಿ ಒಂದು ಮಿನಿಮಮ್ ಮೊದಲ ಹಂತದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 10,000ಕ್ಕೆ ಬಂದರೂ ಬರಬಹುದು. ನಂತರ 10,000ದಲ್ಲಿ ಒಂದು 2ರಿಂದ 3,000 ಜನರನ್ನ ಸೆಲೆಕ್ಟ್ ಮಾಡಿ 3ನೇ ಹಂತದಲ್ಲಿ, ನಂತರ ಹಾಗೆ ಕಮ್ಮಿ ಮಾಡ್ತಾ ಬಂದು ಫೈನಲ್ ಆಗಿ ಒಂದು 50ರಿಂದ 60 ಜನ ಇರಬಹುದು. ಫೈನಲ್ ಆಗಿ ಇವಾಗ ಅಗ್ನಿ ಪರೀಕ್ಷೆ ಅಂತ ಬರುತ್ತಲ್ಲ ಕಾನ್ಸೆಪ್ಟ್, ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಅದಕ್ಕೂ ಮೊದಲು ಒಂದು ಇವಾಗ ಅಗ್ನಿ ಪರೀಕ್ಷೆ ಅಂತ ಬಂದಮೇಲೆ ಡೈರೆಕ್ಟಾಗಿಯೇ ತಗೊಳ್ತಾರಾ ಅಥವಾ ಆಡಿಷನ್ ರೀತಿ ಮಾಡ್ತಾರಾ ಗೊತ್ತಿಲ್ಲ. ಇವಾಗ ಸರಿಗಮಪದಲ್ಲಿ ನೋಡಿರ್ಬೋದು ನೀವು, ತುಂಬ ಜನ ಬರ್ತಾರೆ, ಅವರೆಲ್ಲ ಹಾಡೆಲ್ಲ ಹೇಳ್ತಾರೆ. ಬಟ್ ಸೆಲೆಕ್ಟ್ ಆಗೋದು ತುಂಬಾ ಕಡಿಮೆ ಜನ, ಒಂದು 20 ಜನದ ಒಳಗಡೆನೇ ಇರ್ತಾರೆ. ಸೇಮ್ ಅದೇ ರೀತಿ ಅಗ್ನಿ ಪರೀಕ್ಷೆನಲ್ಲೂ ಕೂಡ ಮಾಡಬಹುದು. ಆಡಿಷನ್ ರೀತಿ ಮಾಡಿ ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನು ನೋಡಿ ಸೆಲೆಕ್ಟ್ ಆದವ್ರನ್ನ ಅಗ್ನಿ ಪರೀಕ್ಷೆನಲ್ಲಿ ಗೇಮ್ ಆಡಿಸೋದಕ್ಕೆ ತಗೊಳ್ಬಹುದು. ಸೊ ಒಟ್ಟಾರೆಯಾಗಿ ಎಷ್ಟು ಜನ ಬರ್ತಾರೆ ಅಂತ ನೀವು ಕೇಳೋದಾದ್ರೆ ನನ್ನ ಪ್ರಕಾರ ಅರೌಂಡ್ 20 ಜನ ಈ ಒಂದು ಅಗ್ನಿ ಪರೀಕ್ಷೆಯ ಆಡಿಷನನ್ನು ಕೂಡ ಪಾಸ್ ಆಗಿ ಅಗ್ನಿ ಪರೀಕ್ಷೆ ಅನ್ನುವಂತಹ ಒಂದು ಗೇಮಲ್ಲಿ ಎಂಟರ್ ಆಗಬಹುದು. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಯಾರೆಲ್ಲ ಜಡ್ಜಸ್ ಇರ್ತಾರೆ. ಸೊ ಇದ್ರ ಬಗ್ಗೆ ಇನ್ನೂ ತನಕ ಕನ್ಫರ್ಮೇಷನ್ ಇಲ್ಲ. ನೆಕ್ಸ್ಟ್ ಪ್ರೋಮೋ ಏನು ಬರುತ್ತೆ ಅಲ್ಲೇನೇ ರಿವೀಲ್ ಆಗುತ್ತೆ. ನನ್ನ ಪ್ರಕಾರ ಆಲ್ಮೋಸ್ಟ್ ಗಿಲ್ಲಿ ಅವರಂತೂ ಇದ್ದೇ ಇರ್ತಾರೆ. ಅವ್ರ ಜೊತೆಗೆ ಕಾವ್ಯ ಅವರು ಇದ್ರೂ ಇರಬಹುದು, ಚಾನ್ಸಸ್ ಅಂತೂ ಇದೆ. ಇನ್ನು ತುಂಬ ಜನ ಇವ್ರು ಹೇಳ್ತಾ ಇದ್ರು, ಯಾರು ರಕ್ಷಿತಾ ಶೆಟ್ಟಿ, ಬಟ್ ನನ್ನ ಪ್ರಕಾರ ಅವ್ರು ಬರಲ್ಲ. ಅವರು ಆಲ್ರೆಡಿ ಕ್ವಾಟ್ಲೆ ಕಿಚನಲ್ಲಿ ಬ್ಯುಸಿ ಇದ್ದಾರೆ. ಮತ್ತು ಅವರನ್ನು ಜಡ್ಜ್ ಆಗಿ ತೊಗೊಂಡು ಬರಲ್ಲ ಅಂತ ನನ್ಗೆ ಅನಿಸುತ್ತೆ. ಹಾಗೇನೆ ಆಗ್ಬೋದು, ಅಥವಾ ತೊಗೊಂಡು ಬಂದರೂ ಬರ್ಬೋದೇನೋ. ಬಟ್ ನನ್ನ ಪ್ರಕಾರ ಚಾನ್ಸಸ್ ತೀರಾ ಕಡಿಮೆ ಇದೆ. ಗಿಲ್ಲಿ ನಟ ಅಂತೂ ಇರ್ತಾರೆ. ಮತ್ತು ಹಳೆಯ ಸೀಸನ್ನ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನು ತಗೊಂಡು ಬರೋ ಚಾನ್ಸಸ್ ಇದೆ. ಅಂದರೆ ವಿನ್ನರ್ ಅಂತಲೇ ಅಲ್ಲ, ಅವರು ರನ್ನರ್ ಆಗಿರ್ಬೋದು ಅಥವಾ ಸಖತ್ ಪಾಪ್ಯುಲರ್ ಆಗಿರೋರಾಗಿರ್ಬೋದು, ಅವರನ್ನೇ ಕರ್ಕೊಂಡು ಬರೋ ಚಾನ್ಸಸ್ ಇದೆ. ಸೊ ಹೀಗಾಗಿ ನನಗನ್ಸುತ್ತೆ ಗಿಲ್ಲಿ ನಟ ಅವ್ರು ಇರ್ತಾರೆ. ಮತ್ತು ಇವರು ಸಖತ್ ಪಾಪ್ಯುಲರ್ ಆಗಿದ್ರು, ಯಾರು, ಅರವಿಂದ್ ಕೆ ಪಿ ಅವ್ರು ಬಂದರೂ ಬರಬಹುದು. ಇಲ್ಲ ಅಂತಂದರೆ ಲ್ಯಾಗ್ ಮಂಜು ಅವ್ರು ಬರಬಹುದು.
ಅವರು ವಿನ್ನರ್ ಕೂಡ ಆಗಿದ್ರು. ಸೊ ಹೀಗಾಗಿ ಗಿಲ್ಲಿ, ಲ್ಯಾಗ್ ಮಂಜ ಇರಬಹುದು. ಚಾನ್ಸಸ್ ಅಂತೂ ಇದೆ, ಬಟ್ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗಲ್ಲ. ಶ್ರುತಿ ಮೇಡಮ್ ಅವರಂತೂ ಇರುವಂತಹ ಚಾನ್ಸಸ್ ಇದೆ, ಬಟ್ ಅಲ್ಲೂ ಕ್ವಾಲಿಫಿಕೇಶನ್ ಅಲ್ಲೂ ಕೂಡ ಇದ್ದಾರೆ. ಸೊ ಹೀಗಾಗಿ ಇಲ್ಲದೆ ಇರಬಹುದು. ಯಾಕಂತಂದ್ರೆ ಅವರು ಒಬ್ಬರು ಇನ್ನೂ ತನಕ ಮಹಿಳಾ ಕಂಟೆಸ್ಟೆಂಟ್ ವಿನ್ ಆಗಿರೋದು. ಸೊ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಸಂಗೀತಾ ಶೃಂಗೇರಿ ಅವರನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ಇದೆ. ಬಿಗ್ ಬಾಸ್ ಆದ್ಮೇಲೆ ಆಲ್ಮೋಸ್ಟ್ ಎಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಂಡಿಲ್ಲ. BGMI ಗೇಮ್ ಅನ್ನ ಆಡಿ ಲೈವ್ ಸ್ಟ್ರೀಮ್ ಕೂಡ ಮಾಡಿದ್ರು ಕೆಲವೊಂದ್ಸಲ ಯೂಟ್ಯೂಬ್ ಅಲ್ಲಿ. ಅದಾದ್ಮೇಲೆ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ, ಅಲ್ಲಲ್ಲಿ ಕಾಣಿಸ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳಲ್ಲಿ, ಹಾಗೇನೆ ಶಾಪ್ ಓಪನಿಂಗ್ ಗಳಲ್ಲಿ ಅಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ. ಬಟ್ ಸಿಕ್ಕಾಪಟ್ಟೆ ಹೈಲೈಟ್ ಅಂತೂ ಆಗಿಲ್ಲ. ಸೊ ಚಾನ್ಸಸ್ ಇದೆ ಅವ್ರು ಬರೋದು, ಅಥವಾ ವಿನಯ್ ಗೌಡ ಅಥವಾ ರಜತ್ ಬುಜ್ಜಿ ಇವರೆಲ್ಲ ಯಾರನ್ನಾದ್ರೂ ಮತ್ತೆ ಕರೆಸಬಹುದು. ಚಾನ್ಸಸ್ ಅಂತೂ ಇದೆ. ರಗಡ್ ಆಗಿರೋರನ್ನ ಒಂದೆರಡು ಜನರನ್ನಾದ್ರೂ ಕರೆಸ್ತಾರೆ. ಮತ್ತೆ ಫೀಮೇಲ್ ಕಂಟೆಸ್ಟೆಂಟ್ ಮತ್ತೆ ಫೀಮೇಲ್ಸ್ ಅನ್ನ ಕೂಡ ಕರೆಸ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಸಂಗೀತಾ ಶೃಂಗೇರಿ ಅಥವಾ ಇಲ್ಲಿ ಶ್ರುತಿ ಅವರು ಇಬ್ಬರಲ್ಲೊಬ್ರು ಬರೋ ಚಾನ್ಸಸ್ ಇದೆ. ನೋಡೋಣ ಯಾರು ಬರ್ತಾರೆ ಅಂತ. ನಿಮ್ಗೆ ಯಾರು ಬರಬೇಕು ಅದನ್ನ ನೀವು ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಆಂಕರ್ ಯಾರು? ಕ್ವಶನ್ ಇದು ಕೇಳೋ ರೀತಿನಲ್ಲೇನೇ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಏನೇ ನಿಮ್ಗೆ ಗೊತ್ತಿರುತ್ತೆ. ಈಗಾಗಲೇ ಅನುಪಮ ಗೌಡ ಅವರು ಈಗಾಗಲೇ ವೈಟ್ ಗೋಲ್ಡ್ ಅವರ ಇನ್ನೊಂದು ಚಾನ್ಸ್ ಏನ್ ಕೊಟ್ಟಿದ್ರು ಆಡಿಷನ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಅಥವಾ ಒಂದು ವಿಡಿಯೋನ ಸಬ್ಮಿಟ್ ಮಾಡೋದಕ್ಕೆ, ಅದರಲ್ಲಿ ಅವರೇ ಬಂದು ಮಾತಾಡಿದ್ದಾರೆ. ಸೊ ಹೀಗಾಗಿ ಆಬ್ವಿಯಸ್ಲಿ ಅವರೇನೆ ಅಗ್ನಿ ಪರೀಕ್ಷೆಯ ಒಂದು ಆಂಕರ್ ಕೂಡ ಆಗಿರ್ತಾರೆ, ಡೌಟೇ ಬೇಡ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಯಾವಾಗ? ಸೊ ಈ ಒಂದು ಕ್ವಶನ್ ತುಂಬಾ ಜನರಲ್ ಇದೆ. ಯಾಕಂತಂದ್ರೆ ಸ್ವಲ್ಪ ದಿನದ ಹಿಂದೆ, ಅಂದ್ರೆ ಇವಾಗ ಆಲ್ಮೋಸ್ಟ್ 1 ಮಂತ್ ಆಗೋಯ್ತು. ಸೊ ಪ್ರೋಮೋ ಬಂದಾಗ ಎಲ್ಲರೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್, ಇವಾಗ್ಲೇ ಶುರು ಆಗ್ಬಿಡತ್ತೆ ಅಂತ ತುಂಬಾ ಜನ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ಸೊ ನನ್ನನ್ನು ಕೂಡ ಸೇರ್ಸಿನೆ. ಬಟ್ ನಂತರ ಈ ಒಂದು ಅಗ್ನಿ ಪರೀಕ್ಷೆ ಅನ್ನುವಂತಹ ಕಾನ್ಸೆಪ್ಟ್ ಎಲ್ಲ ಬಂದ್ಮೇಲೆ ಗೊತ್ತಾಯ್ತು ಸ್ವಲ್ಪ ಲೇಟ್ ಇದೆ ಅಂತ. ಬಟ್ ಇವಾಗ ಪ್ರಶ್ನೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಅಂತ. ಸೆಪ್ಟೆಂಬರ್ ಎಂಡ್ ಅಲ್ಲಿ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಈ ಹಿಂದೆ ಯಾವ ರೀತಿಯಾಗಿ ಸ್ಟಾರ್ಟ್ ಆಗ್ತಿತ್ತೋ ಅದೇ ರೀತಿಯಾಗಿನೇ ಆ ಒಂದು ಟೈಮ್ ಪೀರಿಯಡ್ ಅಲ್ಲೇನೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿಯಾಗಿ ಚೇಂಜಸ್ ಇಲ್ಲ. ಅಲ್ಲಿಯ ತನಕ ಅಗ್ನಿ ಪರೀಕ್ಷೆ ಅನ್ನುವಂತಹ ಕಾನ್ಸೆಪ್ಟ್ ನಡೆಯುತ್ತೆ. ಸ್ವಲ್ಪ ಗ್ಯಾಪ್ ಕೊಡಬಹುದು ಅಥವಾ ಕೊಡದೇನೂ ಇರಬಹುದು. ಇವಾಗ ಬಿಗ್ ಬಾಸ್ ನ OTT ಸೀಸನ್ ಒಂದು ಬಂದಿತ್ತು, ನಿಮ್ಗೆ ನೆನಪಿರಬಹುದು. ಅದರಲ್ಲಿ ರೂಪೇಶ್ ಶೆಟ್ಟಿ ಅವರು, ಮತ್ತೆ ಆರ್ಯವರ್ಧನ್ ಗುರೂಜಿ ಅವರು, ಮತ್ತೆ ಸಾನಿಯಾ ಅವರು ಇವರೆಲ್ಲ ಸೆಲೆಕ್ಟ್ ಆಗಿ ಮೇನ್ ಸೀಸನ್ಗೆ ಬಂದಿದ್ರು. ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗೋ ಚಾನ್ಸಸ್ ಇದೆ. ಹಂಗೆ ಆಗಬಹುದು, ಆಯ್ತಾ. ರಾಕೇಶ್ ಅಡಿಗ ಅವರು ಕೂಡ ಬಂದಿದ್ರು. ಸೇಮ್ ಅದೇ ರೀತಿಯಾಗಿ ಅಗ್ನಿ ಪರೀಕ್ಷೆಯಲ್ಲಿ ಯಾರೆಲ್ಲ ಪಾಸ್ ಆಗಿರ್ತಾರೋ ಅವರು ಇಮಿಡಿಯೇಟ್ ಆಗಿ ಮೇನ್ ಸೀಸನ್ಗೆ ಎಂಟ್ರಿ ಆಗಿ ಅವ್ರ ಜೊತೆಗೆ ಹೊಸ ಕಂಟೆಸ್ಟೆಂಟ್ಗಳು ಕೂಡ ಬರೋ ಚಾನ್ಸಸ್ ಇದೆ. ಹಂಗಾದ್ರೆ ಒಂದ್ ರೀತಿ ಒಳ್ಳೇದು ಅಂತ ನನ್ನ ಅನಿಸಿಕೆ. ಯಾಕಂತಂದ್ರೆ ಇವಾಗ ಕಾಮನ್ ಮ್ಯಾನ್ಗಳಾಗಿರ್ತಾರ, ಇವಾಗ ಅಗ್ನಿ ಪರೀಕ್ಷೆ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದು ಮತ್ತೆ ಹೋಗೋದಕ್ಕಿಂತ ಕಾಮನ್ ಮ್ಯಾನ್ಗಳು ಅಲ್ಲಿ ಹೋಗಿ ಸ್ವಲ್ಪ ಬಿಗ್ ಬಾಸ್ ನ ಕಾನ್ಸೆಪ್ಟ್ ಅನ್ನೆಲ್ಲ ಅರ್ಥ ಮಾಡ್ಕೊಂಡು ಸ್ವಲ್ಪ ಮಟ್ಟಿಗೆ ಪಾಪ್ಯುಲಾರಿಟಿನ ಗೇನ್ ಮಾಡ್ಕೊಂಡು ಒಂದ್ ರೀತಿ ಸ್ಟೇಬಲ್ ಆದ್ರೆ ಆವಾಗ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಗಳು ಬಂದಾಗ ಅವ್ರ ಜೊತೆ ಕಾಂಪೀಟ್ ಮಾಡ್ಲಿಕ್ಕೂ ಕೂಡ ಆಗುತ್ತೆ. ಹೊಸದಾಗಿ ಬಂದಿರುವಂತಹ ಕಾಮನ್ ಪೀಪಲ್ಗೂ ಕೂಡ ತುಂಬಾ ಜನ ಅವಾಗ ಸಪೋರ್ಟ್ ಮಾಡ್ತಾರೆ. ಅವ್ರು ಹೆಂಗ್ ಆಡಿದ್ದಾರೆ ಅಗ್ನಿ ಪರೀಕ್ಷೆಯಲ್ಲಿ ಅನ್ನೋದು ಗೊತ್ತಾಗಿರತ್ತಲ್ವ, ನೋಡಿರ್ತಾರೆ. ಸೊ ಹೀಗಾಗಿ ಬಿಗ್ ಬಾಸ್ ನಂತಹ ಮೇನ್ ಸೀಸನ್ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ, ಮೊದಲ ವಾರದಲ್ಲಿ ಯಾರಿಗೆ ಕಮ್ಮಿ ಫ್ಯಾನ್ಸ್ ಇರ್ತಾರೋ ಅವ್ರು ಹೊರಗಡೆ ಹೋಗ್ಬಿಡ್ತಾರೆ. ಸೊ ಅದು ಆಬ್ವಿಯಸ್ಲಿ ಮೋಸ. ನನಗಂತದ್ದು ಆ ಕಾನ್ಸೆಪ್ಟ್ ಇಷ್ಟ ಆಗಿರ್ಲಿಲ್ಲ. ಈ ಹಿಂದೆ ಕೂಡ ಇದ್ರ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದ್ದೆ. ಬಿಗ್ ಬಾಸ್ ಅಲ್ಲಿ ಈ ಮೊದಲನೇ ವಾರದಲ್ಲಿ ಎಲಿಮಿನೇಷನ್ ಅನ್ನೋ ಕಾನ್ಸೆಪ್ಟ್ ಇರಬಾರ್ದು, 2ನೇ ವಾರದಿಂದ ಸ್ಟಾರ್ಟ್ ಆಗ್ಬೇಕು ಅಂತ. ಯಾಕಂತಂದ್ರೆ ಪಾಪ್ಯುಲರ್ ಇಲ್ಲದೆ ಇರೋರು ಆಬ್ವಿಯಸ್ಲಿ ಫ್ಯಾನ್ಸ್ ಕಮ್ಮಿ ಇರ್ತಾರೆ, ಓಟ್ ಕೂಡ ಕಮ್ಮಿ ಬರುತ್ತೆ, ಅವ್ರು ಹೊರಗಡೆ ಹೋಗ್ಬಿಡ್ತಾರೆ. ಅವರಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರುತ್ತೆ, ಸ್ಟಿಲ್ ಅಲ್ಲಿ ಸರ್ವೈವ್ ಆಗೋದಕ್ಕೆ ಕಷ್ಟ ಆಗ್ಬಿಡತ್ತೆ. ಸೊ ಹೀಗಾಗಿನೇ ಮೊದಲನೇ ವಾರದಲ್ಲಿ ಎಲಿಮಿನೇಷನ್ ಇರಬಾರ್ದು ಅಂತಾನೆ ನಾನು ತುಂಬಾ ಸಲ ವಿಡಿಯೋ ಕೂಡ ಮಾಡಿದ್ದೆ. ಸೇಮ್ ಇಲ್ಲೂ ಕೂಡ ನನಗೆ ಹಂಗೇನೆ ಅನ್ಸುತ್ತೆ. ಹಂಗೆ ಆದ್ರೇನೆ ಒಳ್ಳೇದು, ಎಲಿಮಿನೇಷನ್ ಇರಬಾರ್ದು. ಹಾಗೇನೆ ಈ ಕಾಮನ್ ಮ್ಯಾನ್ಗಳು ಇಲ್ಲಿ ಮೇನ್ ಸೀಸನ್ಗೆ ಬಂದಾಗ ಅಲ್ಲೂ ಕೂಡ ಅವರಿಗೆ ಸ್ವಲ್ಪ ಪಾಪ್ಯುಲಾರಿಟಿ ಇರೋದ್ರಿಂದ ಆರಾಮಾಗಿ ಗೇಮ್ ಆಡ್ಕೊಂಡು ಹೋಗ್ಬೋದು. ಸೊ ಯೂಸ್ಫುಲ್ ಆಗುತ್ತೆ ಅವರಿಗೆ ಬಿಗ್ ಬಾಸ್ ಅಲ್ಲಿ ಸರ್ವೈವ್ ಆಗೋದಕ್ಕೆ. ಸೊ ಹೀಗಾಗಿ ಅಗ್ನಿ ಪರೀಕ್ಷೆ ಆದ ನಂತರ ಇಮಿಡಿಯೇಟ್ ಆಗಿ ಬಿಗ್ ಬಾಸ್ ಬರಬಹುದು. ಅಗ್ನಿ ಪರೀಕ್ಷೆ ಕೊನೆ ತನಕನೂ ಅಂದ್ರೆ ಸೆಪ್ಟೆಂಬರ್ ಎಂಡ್ ತನಕ ಅಥವಾ ಅಕ್ಟೋಬರ್ ಮೊದಲ ವಾರ ತನಕ ನಡೀಬಹುದು. ಸೊ ಇದು ನನ್ನ ಅಸಂಪ್ಷನ್, ಮತ್ತೆ ಹಿಂಗೆ ಆಗೋ ಚಾನ್ಸಸ್ ಕೂಡ ಇದೆ ನನ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಪ್ರೈಸ್ ಮನಿ ಜಾಸ್ತಿ ಮಾಡ್ತಾರೆ. ಚಾನ್ಸಸ್ ತೀರಾ ಕಡಿಮೆ ಇದೆ, ಬಟ್ ಹೇಳಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಇನ್ನೊಂದು ವಿಡಿಯೋ ಬರುತ್ತೆ, ನೆಕ್ಸ್ಟ್ ವಿಡಿಯೋ, ಆ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಅದರಲ್ಲಿ ಚಾನ್ಸಸ್ ಇದೆ ಬಿಗ್ ಬಾಸ್ ನ ಮನಿಯನ್ನ ಜಾಸ್ತಿ ಮಾಡೋದು, ಪ್ರೈಸ್ ಮನಿ. ಬಟ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಸಲ ಇವಾಗ ಮೇನ್ ಸ್ಪಾನ್ಸರ್ ಅಷ್ಟೇ ಇರಲ್ಲ, ಸೈಡ್ ಸ್ಪಾನ್ಸರ್ ಕೂಡ ಇರ್ತಾರೆ. ಇವಾಗ ಜಾರ್ ಅಪ್ಲಿಕೇಶನ್ ಅವರು ಕೆಲವೊಂದಿಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ರು, ಹಂಗೆ ಇನ್ನು ಕಾರ್ ಕೊಟ್ಟಿದ್ರು, ಸ್ಕೂಟಿ ಕೊಟ್ಟಿದ್ರು, ಹಿಂಗೆ ಏನೇನೋ ಇರತ್ತೆ. ಸೊ ಹೀಗಾಗಿ 50 ಲಕ್ಷದ ಜೊತೆಗೆ ಎಕ್ಸ್ಟ್ರಾ ಮನಿ ಕೂಡ ಸಿಗೋದ್ರಿಂದ ಡೈರೆಕ್ಟ್ ಆಗಿ ಮೇನ್ ಪ್ರೈಸ್ ಅನ್ನೇ ಜಾಸ್ತಿ ಇಡೋದು ಆಲ್ಮೋಸ್ಟ್ ಡೌಟ್ ಇದೆ. ಹಾಗೇನೆ ವೈಟ್ ಗೋಲ್ಡ್ ಅವರು ಇಲ್ಲಿ ಬಿಗ್ ಬಾಸ್ಗೂ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಕನ್ನಡ ಬಿಗ್ ಬಾಸ್ಗೂ ಮತ್ತೆ ತೆಲುಗು ಬಿಗ್ ಬಾಸ್ಗೂ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಜಾಸ್ತಿ ದುಡ್ಡು ಖರ್ಚಾಗ್ತಾ ಇದೆ. ಸೊ ಅದ್ರ ಮೇಲೆ ಮತ್ತೆ ಜಾಸ್ತಿ ಪ್ರೈಸ್ ಮೇಲೆ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಡೌಟ್ ಇದೆ ಈ ಸಲ. ನೋಡೋಣ, ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ.
ನಾನಂತೂ ಇವಾಗ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಬಿಗ್ ಬಾಸ್‌ಗೋಸ್ಕರ. ಮತ್ತೆ ತುಂಬಾ ದಿನ ಆಯ್ತು ಈ ಮಾಸ್ಕು ಸೈಡಿಗಿಟ್ಟು. ಇವಾಗ ವಾಪಸ್ ತಗೊಂಡ್ ಬಂದಿದ್ದೀನಿ. ಒಂದ್ ಸ್ವಲ್ಪ ದಿನದ ಹಿಂದೆ ವಿಡಿಯೋ ಮಾಡಿದ್ದೆ, ಮತ್ತೆ ಸ್ವಲ್ಪ ಬ್ರೇಕ್ ಆಯ್ತು. ಸೊ ಇವಾಗ ಏನೇ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಬಂದ್ರು ಕೂಡ ವಿಡಿಯೋಸ್ ಮಾಡ್ತೀನಿ. ಹಾಗೇನೇ ಈ ಬ್ಯಾಕ್‌ಗ್ರೌಂಡ್ ಏನಿದೆ, ಇಲ್ಲಿ ಏನ್ ಹಾಕ್ಬಹುದು ನೀವೇನಾದ್ರು ಸಜೆಷನ್ ಕೊಟ್ರೆ ಹಂಗ್ ಮಾಡ್ತೀನಿ. ಇಲ್ಲೇನಾದ್ರು ಬೇರೆ ಐಡಿಯಾ ಕೊಡಿ ಈ ಒಂದು ಜಾಗಕ್ಕೆ. ಅಥವಾ ಆಂಗಲ್ ಅನ್ನ ಏನಾದ್ರು ಚೇಂಜ್ ಮಾಡ್ಬೇಕಾ? ಅಥವಾ ಇನ್ಫಾರ್ಮೇಷನ್ ಚೆನ್ನಾಗಿದ್ರೆ ಸಾಕು. ಈ ಆಂಗಲ್ ಗಿಂಗಲ್ ಬ್ಯಾಕ್‌ಗ್ರೌಂಡ್ ಎಲ್ಲ ನಮ್ಗಷ್ಟೆಲ್ಲ ಮ್ಯಾಟರ್ ಆಗೋದಿಲ್ಲ ಅನ್ನೋದಾದ್ರೂ ಕೂಡ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಮಾಡೋಣ ಆಯ್ತಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋದಾದ್ರೂ ಕೂಡ ಕಮೆಂಟ್ ಮಾಡಿ. ನಾನು ಟ್ರೈ ಆದ್ರೂ ಮಾಡ್ತೀನಿ. ಇಂಪ್ರೂವ್ ಮಾಡ್ಕೊಳ್ತೀನಿ ಅಂತ ಅಲ್ಲ, ಬಟ್ ಟ್ರೈ ಆದ್ರೂ ಮಾಡ್ತೀನಿ. ಹಾಗೇನೇ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್‌ಗೂ ಕೂಡ ಶೇರ್ ಮಾಡಿ. ಬಿಗ್ ಬಾಸ್ ಆದಷ್ಟು ಬೇಗ ಶುರು ಆಗಲಿ. ಎಲ್ಲರೂ ಕೂಡ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.